ಇಲ್ಲದೇ ಇರೋ ಮಗಳ ಹುಡುಕಾಟದಲ್ಲಿ ಬಂದು ಈಗ SIT ಕೈಯಲ್ಲಿ ತಗಲಾಕೊಂಡಿರುವಂತಹ ಸುಜಾತಾ ಭಟ್ ವಿಚಾರಣೆ ಇವತ್ತು ಕೂಡ ಕಂಟಿನ್ಯೂ ಆಗ್ತಾ ಇದೆ. SIT ಅಧಿಕಾರಿಗಳಿಗೆ ಸುಜಾತಾ ಭಟ್ ಕೇಸ್ ವಿಚಾರಣೆ ದೊಡ್ಡ ತಲೆನೋವು ಆಗ್ಬಿಟ್ಟಿದೆ. ಕ್ಷಣಕ್ಕೊಂದು ಹೊಸ ಹೆಸರುಗಳ ಪ್ರಸ್ತಾಪವನ್ನ ಈಕೆ ಮಾಡ್ತಾ ಇರೋದು ತಲೆನೋವಿಗೆ ಕಾರಣ. ಸುಜಾತಾ ಭಟ್ ಪ್ರಸ್ತಾಪಿಸಿದ ಹೆಸರುಗಳಿಗೆ ಯಾವುದೇ ಆಧಾರ ಇಲ್ಲ, ಅಂದ್ರೆ ಹಿಂದೆ ಇಲ್ಲ ಮುಂದೆ ಇಲ್ಲ. ಸುಜಾತಾ ಭಟ್ ವಂಶವೃಕ್ಷವನ್ನ SIT ಜಾಲಾಡ್ತಾ ಇದೆ. ಸುಜಾತಾ ಭಟ್ ಹೆಣೆದ ಕಥೆಯಲ್ಲಿ ಬದುಕಿದವರು ಯಾರೂ ಇಲ್ಲ, ಎಲ್ಲ ಸತ್ತೋಗೇ ಬಿಟ್ಟಿದ್ದಾರೆ. ಉಳಿದಿರೋದು ಯಾರು ಕತೆ ಹೇಳಕ್ಕೆ ಅಂದರೆ ಇವರೇ. ಸುಜಾತಾ ಭಟ್ ಹೇಳಿಕೆ ಆಧರಿಸಿ ಹೆಂಗಪ್ಪ ತನಿಖೆ ಮಾಡೋದು ಅಂತ ಹಣೆ ಚಚ್ಕೊಳ್ಳೋ ಪರಿಸ್ಥಿತಿ ಅಧಿಕಾರಿಗಳಿಗಿದೆ. 5 ನಿಮಿಷಕ್ಕೆ ಒಂದು ಸ್ಟೇಟ್ಮೆಂಟು, 10 ನಿಮಿಷ ಆದಮೇಲೆ ಮಗಳ ಕೊಲೆ ಅನ್ನೋದು, 15 ನಿಮಿಷ ಆದಮೇಲೆ ಅವಳು ನನ್ನ ಮಗಳಲ್ಲ ಅನ್ನೋದು, ಮನೆ ಸುಟ್ಟೋಗಿದೆ ಅನ್ನೋದು, ಕಳ್ಳತನ ಆಗಿದೆ ಅನ್ನೋದು. ಅಂದರೆ ಇದ್ದುಬದ್ದ ಅನಾಹುತ, ಇದ್ದುಬದ್ದ ಅವಾಂತರ ಜಗತ್ತಲ್ಲಿ ಏನೇನು ಆಗಕ್ಕೆ ಸಾಧ್ಯ ಇದೆ ಅದೆಲ್ಲ ಈ ಮಹಿಳೆ ಒಬ್ಬರ ಬಾಳಲ್ಲಿ ಆಗ್ಬಿಟ್ಟಿದೆ ಅನ್ನೋದು ಅತ್ಯಂತ ನೋವಿನ ವಿಚಾರ. ನೋಡಿ, ಅವ್ರು ಹೇಳಿದಂತಹ ಸ್ಟೋರಿಗಳು ಹೆಂಗೆ ಅನ್ನೋದನ್ನು ನಾವು ಒಂದು ಕಡೆಗೆ ತೋರಿಸ್ತಾ ಇದ್ದೀವಿ. ಅನನ್ಯ ಭಟ್ ವಿಚಾರದಲ್ಲಿ ಸುಜಾತಾ ಭಟ್ ಪ್ರಕಾರ ಅವ್ರ ಮಗಳದು, ಬದುಕಿಲ್ಲ ಅಂತಾರೆ, ಸತ್ತೇ ಹೋಗಿದ್ದಾರೆ, ಕೊಲೆನೇ ಆಗಿದ್ದಾರೆ ಅಂತಾರೆ. ಅನಿಲ್ ಭಟ್ ವಿಚಾರದಲ್ಲೂ ಕೂಡ ಅಷ್ಟೇ, ಬದುಕಿಲ್ಲ, ಸುಜಾತಾ ಅವ್ರ ಗಂಡ ಇವರು, ಅನನ್ಯ ತಂದೆ ಅಂತ ಈಕೆ ಕ್ಲೇಮ್ ಮಾಡೋದು. ಬಟ್ ಇಲ್ಲದ ಮಗಳ ತಂದೆ ಆಗೋದಕ್ಕೆ ಹೇಗೆ ಸಾಧ್ಯ ಅನ್ನೋದು ಒಂದು ಪ್ರಶ್ನೆ. ಆಮೇಲೆ ಇನ್ನೊಂದು ಕ್ಯಾರೆಕ್ಟರ್ ಅಂತ ಹೇಳಿದ್ರೆ ಅದು ಅರುಣ್ ಮತ್ತು ವಿಮಲ, ಇಬ್ಬರೂ ಬದುಕಿಲ್ಲ. ಇವರಿಬ್ಬರೂ ಕೂಡ ಅನನ್ಯಾಳನ್ನು ಸಾಕಿದವರು ಅನ್ನೋದು ಸುಜಾತಾ ಭಟ್ ಹೇಳಿದ ಸ್ಟೋರಿ ಪ್ರಕಾರ. ಸಾಕು ಮಗಳಾಗಿದ್ಲು ಇವರಿಗೆ ಅನನ್ಯ ಅನ್ನೋದು ಇವರ ಸ್ಟೋರಿ ಪ್ರಕಾರ ಮಾಹಿತಿ. ಕೋಲ್ಕತ್ತಾದಲ್ಲಿ ಅದ್ಯಾವುದೋ ಸೇಟ್ ಮನೆಯಲ್ಲಿದ್ದೆ ಅಂತ ಅಂತಾರೆ. ಆ ಸೇಟುನ ಹೋಗ್ಬಿಟ್ಟು ವಿಚಾರಿಸೋಣ ಅಂತ ಹೇಳಿದ್ರೆ ಅವರೂ ಬದುಕಿಲ್ಲ. ಅನನ್ಯಾಗೆ ವಿದ್ಯಾಭ್ಯಾಸವನ್ನು ಕೊಡಿಸಿದವರು. ಹಾಗೆ ಯಾವಾಗ CET ಯಾವಾಗ ಅವ್ರು ಪರೀಕ್ಷೆ ಬರ್ತಿದ್ರು ಅಂದರೆ ಇಲ್ಲ, ಅವ್ರು ಮೆರಿಟ್ ಸ್ಟೂಡೆಂಟು, ಆದರೂ ಇವ್ರು ದುಡ್ಡು ಕೊಟ್ಟು ಓದಿಸಿದ್ರು ಅಂತ ಈಕೆ ಹೇಳ್ತಾಳೆ. ರೆಕಾರ್ಡ್ಸ್ ಇಲ್ಲ. ಪ್ರಭಾಕರ್ ಬಾಳಿಗ ಬದುಕಿಲ್ಲ, ರಿಪ್ಪನ್ಪೇಟೆಯಲ್ಲಿ ಸುಜಾತಾ ಜೊತೆಗೆ ವಾಸ. ಇವರಿಬ್ಬರದ್ದು ಒಂದು ಆರ್ಟಿಕಲ್ ಬೇರೆ ಪ್ರಕಟ ಆಗಿತ್ತು, ಶ್ವಾನ ಪ್ರೇಮಿಗಳು ಅಂತ. ಅವ್ರನ್ನ ವಿಚಾರಿಸೋಣ ಅಂತ ಕೇಳಿದ್ರೆ ಅವರು ಇಲ್ಲ. ರಂಗಪ್ರಸಾದ್ ಲಿವ್ ಇನ್ ಟುಗೆದರ್ ರಿಲೇಷನ್ಶಿಪ್ನಲ್ಲಿ ಇವ್ರ ಜೊತೆಗಿದ್ದವರು, ಅವರೂ ಬದುಕಿಲ್ಲ. ಅವ್ರ ಫ್ಯಾಮ್ಲಿನಲ್ಲಿ ಅವರ ಮಗನ ವಿಚಾರ ಕೇಳೋಣ ಅಂತ ಹೇಳಿದ್ರೆ ಅವರೂ ಬದುಕಿಲ್ಲ. ಸೊಸೇನ್ ಕೇಳೋಣ ಅಂದರೆ ಆಕೆನೂ ಬದುಕಿಲ್ಲ. ಸುಜಾತಾ ಭಟ್ ತೋರಿಸಿದ ಪಾಸ್ಪೋರ್ಟ್ ಸೈಜ್ ಫೋಟೋ ವಾರಸುಧಾರೆ ವಾಸಂತಿ ಅವರೇ. ಈ ಫೋಟೋವನ್ನು ಗಮನಿಸ್ತಾ ಇದ್ದೀರಾ. ಸುಜಾತಾ ಭಟ್ ಪ್ರಕಾರ ಅವರು ಮಗಳು ಅಂತ ಫಸ್ಟ್ ಹೇಳಿದ್ರು, ಆಮೇಲೆ ಅವರೇ ಸುಳ್ಳು ಅಂತ ಒಪ್ಕೊಂಡ್ರು. ಇವ್ರನ್ನ ಅಟ್ಲೀಸ್ಟ್ ಏನಾಯಿತು ಅಂತ ಕೇಳೋಣ ಅಂದರೆ ಸಂಶಯಾಸ್ಪದವಾಗಿ ಸಾವನ್ನಪ್ಪಿದ್ದಾರೆ ಇವರು ಮನೆಗೆ ಬಂದ 1 ತಿಂಗಳಲ್ಲಿ. ಆಮೇಲೆ ಶ್ರೀವತ್ಸ, ಇದು ರಂಗಪ್ರಸಾದ್ ಅವರ ಮಗ, ಇವರು ಕೂಡ ಬದುಕಿಲ್ಲ. ರಂಗಪ್ರಸಾದ್ ಮಗ, ವಾಸಂತಿ ಗಂಡ, ಇವರು ಕೂಡ ಬದುಕಿಲ್ಲ. ಇನ್ನು ಹೆಂಗೆ ಇದಕ್ಕೆ ಹಿಂದೂ ಮುಂದೆ ಹುಡುಕಕ್ಕೆ ಸಾಧ್ಯ ಇದೆ? ಅನಂತ ಪದ್ಮನಾಭ ಅಜ್ಜ ಬದುಕಿಲ್ಲ. ಧರ್ಮಸ್ಥಳಕ್ಕೆ ದಾನವಾಗಿ ಭೂಮಿಯನ್ನು ಕೊಟ್ಟವರು, ಇವರು ಬದುಕಿಲ್ಲ. ಇವರಿಗೆ ಅನ್ಯಾಯ ಆಗಿದೆ ಅಂತ ಸ್ಟಾರ್ಟ್ ಆಗಿದೆ ಇಲ್ಲಿಂದ.